ನಿಂಬೆಹಣ್ಣನ್ನು ಹೀಗೆ ಸಂಗ್ರಹಿಸಿ ಒಳ್ಳೆಯದಾಗುತ್ತೆ ನೋಡಿ. ಎಲ್ಲರಿಗೂ ಗಿರ್ಮಿ ಕನ್ನಡ TV ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಪ್ರೆಸ್ ಮಾಡಿ. ನಿಂಬೆಹಣ್ಣು ನಮ್ಮ ರೆಫ್ರಿಜರೇಟರ್ಗಳಲ್ಲಿ ಕಂಡುಬರುವ ಸಾಮಾನ್ಯ ಆಹಾರವಾಗಿದೆ. ಅದು ಫಿಟ್ ಆಗಿರಲು ಅಥವಾ ಆಹಾರ ರುಚಿಯನ್ನು ಹೆಚ್ಚಿಸಲು ಆಗಿರಬಹುದು. ರೆಫ್ರಿಜರೇಟರ್ನಲ್ಲಿಟ್ಟ ನಂತರವೂ ನಿಂಬೆಹಣ್ಣು ಬೇಗನೆ ಒಣಗುತ್ತದೆ. ಇದು ದೀರ್ಘಕಾಲದವರೆಗೆ ಅವುಗಳನ್ನು ಸಂಗ್ರಹಿಸಲು ಕಷ್ಟವಾಗುತ್ತದೆ. ಆದಾಗ್ಯೂ ಈ ಹ್ಯಾಕ್ನೊಂದಿಗೆ ನೀವು ನಿಂಬೆಹಣ್ಣನ್ನು 6 ತಿಂಗಳವರೆಗೂ ಸಂಗ್ರಹಿಸಬಹುದು. ಮೊದಲು ತಾಜಾ ಕಲೆಯಿಲ್ಲದ ನಿಂಬೆಗಳನ್ನು ತೆಗೆದುಕೊಳ್ಳಿ. ಈಗ ಒಂದು ಬಟ್ಟಲನ್ನು ನೀರಿನಲ್ಲಿ ತುಂಬಿಸಿ ಮತ್ತು 1 ಟೀ ಚಮಚ ಬಿಳಿ ವಿನೆಗರ್ ಸೇರಿಸಿ ಈ ದ್ರಾವಣದಲ್ಲಿ ಎಲ್ಲ ನಿಂಬೆಗಳನ್ನು ಮುಳುಗಿಸಿ ಸುಮಾರು 10 ನಿಮಿಷಗಳ ಕಾಲ ಬಿಡಿ. ಈಗ ಎಲ್ಲ ನಿಂಬೆಹಣ್ಣುಗಳು ಅಡಿಗೆ ಟವಲ್ ಅಥವಾ ಬಟ್ಟೆಯ ಮೇಲೆ ಇರಿಸಿ ಮತ್ತು ಅವುಗಳನ್ನು ಸಂಪೂರ್ಣವಾಗಿ ಒಣಗಿಸಿ. ನಂತರ ಈ ಕೈಗಳಲ್ಲಿ ಅಡುಗೆ ಎಣ್ಣೆಯನ್ನು ಹಚ್ಚಿ ಮತ್ತು ಪ್ರತಿ ನಿಂಬೆಹಣ್ಣು ಸಮವಾಗಿ ಹಚ್ಚಿ. ಈಗ ಗಾಳಿಯಾಡದ ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಎಲ್ಲ ನಿಂಬೆಗಳನ್ನು ಸಂಗ್ರಹಿಸಿ. ನೀವು ಈ ನಿಂಬೆಹಣ್ಣು ಫ್ರಿಜ್ನಲ್ಲಿ 6 ತಿಂಗಳುಗಳವರೆಗೂ ಸಂಗ್ರಹಿಸಬಹುದು. ಕತ್ತರಿಸಿದ ನಿಂಬೆಹಣ್ಣನ್ನು ಹೇಗೆ ಶೇಖರಿಸುವುದು? ನಾವು ಹೆಚ್ಚಾಗಿ ಅರ್ಧ ನಿಂಬೆಹಣ್ಣನ್ನು ಮಾತ್ರ ಬಳಸುತ್ತೇವೆ. ಇನ್ನರ್ಧವನ್ನು ಉಳಿದಿರುತ್ತದೆ. ನೀವು ಅದನ್ನು ರೆಫ್ರಿಜರೇಟರ್ನಲ್ಲಿ ಸಂಗ್ರಹಿಸಿದರೆ ಅದು ಒಣಗುತ್ತದೆ. ಈಗಾಗಲೂ ಸಹ ನೀವು ಸರಳವಾಗಿ ಬಳಸಿ. ಈ ರೀತಿ ನಿಮ್ಮಲ್ಲಿ ಅರ್ಧ ನಿಂಬೆ ಉಳಿದಿದ್ದರೆ ಅದರ ಮೇಲೆ ಸ್ವಲ್ಪ ಉಪ್ಪು ಸಿಂಪಡಿಸಿ ಮತ್ತು ರೆಫ್ರಿಜರೇಟರ್ನಲ್ಲಿ ಸಂಗ್ರಹಿಸಿ. ಇದು ನಿಂಬೆಹಣ್ಣಿನ ದೀರ್ಘಕಾಲದವರೆಗೆ ತಾಜಾವಾಗಿರಿಸುತ್ತದೆ. ಓಕೆ ಗೈಸ್, ಮುಂದೆ ಸಿಗೋಣ. ಥ್ಯಾಂಕ್ ಯು.